ನಾನು ಲೀಡರು, ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೀನಿ. ನನ್ನ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ MLA. ನಮ್ಮ ಮಂಚನಹಳ್ಳಿ 63 ಹಳ್ಳಿ ಇದೆ, ಟೌನಲ್ಲಿ 6 ಬ್ಲಾಕ್ ಇದೆ, ಒಂದು ದೊಡ್ಡ ಕ್ಷೇತ್ರ ಮತ್ತು ನನ್ನನ್ನು ಭಾಳ ಗೌರವಿಸುವ ಕ್ಷೇತ್ರ. ನಮ್ಮೆಲ್ಲ ಮುಖಂಡರು ರಾತ್ರಿಯಾಗಲೂ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿದ್ದಾರೆ. ಈಗ ZP-TP ಚುನಾವಣೆ ಬರ್ತಿದೆ, ಅದರ ಪೂರ್ವಭಾವಿ ಅಂತ ಹೆಂಗೆ ಪಕ್ಷವನ್ನು ಸಂಘಟಿಸಬೇಕು, ಹೆಂಗೆ ಮುಂದೆ ಹೋಗ್ಬೋದು ಅಂತ ಇವತ್ತೊಂದು 100 ಜನ ಮುಖಂಡರ ಮಂಚನಹಳ್ಳಿ ಭಾಗದ ಭೇಟಿ ಮಾಡಿದ್ದೀವಿ. ನಾಳಿದ್ದು ಮಂಡಿಕಲ್ ಭಾಗದ್ದು ಮಾಡ್ತೀವಿ. ಈಗ ಬೂತ್ ಕಮಿಟಿ ಮಾಡಿ ಈಗ ಸಂಘಟನೆ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸರ್ ಹಲವಾರು ಮುಖಂಡರು ಸೇರಿದರಲ್ಲಿ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳು? ಇಲ್ಲ, ನಮ್ಮ ಮುಖಂಡರು ಪಕ್ಷ ಸಂಘಟನೆ ಗ್ರಾಸ್ ರೂಟಲ್ಲಿ ಏನು ಮಾಡಬೇಕು, ನಮ್ಮ ಮುಖಂಡರ ಕಷ್ಟ ಸುಖಕ್ಕೆ ಸ್ಪಂದಿಸೋ ಸಮಯ ಇದು. ಅವ್ರಿಗೆ ವೈಯಕ್ತಿಕವಾಗಿ ನಾವೇನು ಅನುಕೂಲ ಮಾಡ್ಬೋದು, ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು. ಮತ್ತು ನನ್ನ ಹೇಳ್ತೀನಲ್ಲ, ಕಾಂಗ್ರೆಸ್ ಪಕ್ಷ ಬೂತಲ್ಲಿ ನಮ್ಮ ಪರವಾಗಿ ಓಟ್ ಕೇಳ್ತಾರಲ್ಲ, ಅಂಥ ಮುಖಂಡನನ್ನು ಗುರುತಿಸಬೇಕು ಅನ್ನೋದು ನನ್ನ ಐಡಿಯಾ. ಈಗ ಮಾಡಿದ್ದೀನಿ. ಮತ್ತು ಇದು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತೀವಿ. ಮುಖಂಡರ ಸಭೆ ತಿಂಗಳಿಗೊಂದು ಸಲ ನಡೆಯುತ್ತೆ. ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಯಾವುದೇ ಚುನಾವಣೆ ಬಂದರೂ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತ ನೀಡುವಂಥದ್ದು ಮಂಚನಹಳ್ಳಿ. ಈ ಭಾಗದ ಜನರಿಗೆ ಏನು ಹೇಳ್ತೀರಿ? ಮಂಚನಹಳ್ಳಿ ಜನತೆ ಋಣ ತೀರ್ಸೋಕ್ಕಾಗಲ್ಲ. ಆ ಕಾರಣಕ್ಕೆ ಈಗ ಮಂಚನಹಳ್ಳಿಯಲ್ಲಿ 5 ಪಂಚಾಯಿತಿ, ನಾನು 5ನೇ ಪಂಚಾಯಿತಿ ಮುಗೀತಾ ಬಂದಿದೆ. ಇನ್ನು 2 ಪಂಚಾಯಿತಿ ಪೆಂಡಿಂಗ್ ಇದೆ. ಮತ್ತು ಮಂಚನಹಳ್ಳಿ ಟೌನಲ್ಲಿ ಮನೆಗೂ ಹೋಗಿ ಕಷ್ಟ ಕೇಳ್ತಾ ಇದ್ದೀನಿ. ಈಗ ವರ್ತಕರದು ಆಯಿತು. ಮೊನ್ನೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅದೊಂದು ಸಮಸ್ಯೆ ಇತ್ತು, ಬಗೆಹರಿಸಿದ್ವಿ. ಟೌನಲ್ಲಿ ಹಂಗೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ವಿ. ಹಳ್ಳಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ, ಇನ್ನು ಹಳೆಹಳ್ಳಿ ಮತ್ತು ಇನ್ನೊಂದು ಜಡಬಂಡಳ್ಳಿ ಪಂಚಾಯಿತಿ ಇದೆ, ಅದು ಬೇಗ ಮುಗಿಸ್ತೀನಿ ಸರ್. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಏನು ಸಂದೇಶ ಕೊಡ್ತೀರಿ? ನನ್ನ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡನ ಜೊತೆ ನಾನಿದ್ದೀನಿ. ಪ್ರತಿ ಹಳ್ಳಿಯಲ್ಲಿ ನನ್ನ ಮುಖಂಡನ ಕೆಲಸ ಆಗಬೇಕು. ನನ್ನ ಮುಖಂಡನ ಮುಂದಾಳತ್ವದಲ್ಲೇ ನಾನು ರಾಜಕಾರಣ ಮಾಡ್ತೀನಿ. ನನ್ನ ಬೂತ್ ಮಟ್ಟದ ಕಾರ್ಯಕರ್ತನೇ ನನ್ನ MLA. ನಾನು ಅವ್ರಿಗೆ MLA ಆದರೆ ನನಗೆ MLA ಯಾರು ಅಂದರೆ, ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಸಿಂಬಲ್ ಶಾಲ್ವ ಹಾಕಿ ನಮ್ಮ ಪರವಾಗಿ ಓಟ್ ಕೇಳೋಡೆ ನನ್ನ MLA. ಆ ಹಳ್ಳಿಯಲ್ಲಿ ನನಗೆ ಅವನೇ MLA. ಅವನ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ. ಹಾಂ ಸರ್, ಈಗ ಮಂಡಿಕಲ್ದು ಗುಡಿಬಂಡೆ ಅಲ್ಲಿ ಮಾಡಬೇಕು ಅಂತಿದ್ದೀನಿ. ಕಸಬಾದು ಆ ಕಡೆ ಶಿಡ್ಲಿಘಟ್ಟ ಅಲ್ಲಿ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಅಂದರೆ ಓವರ್ ಕ್ರೌಡ್ ಆಗೋಗುತ್ತೆ ಅಂತ. ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರೆ ನಮ್ಮ ಮುಖಂಡರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಇವತ್ತು ನೋಡಿ ಒಂದು 2-3 ತಾಸು ಆರಾಮಾಗಿ ನನ್ನ ಮುಖಂಡರ ಜೊತೆ ಮಾತಾಡಿದೆ. ನಾನು ಮಂಚನಹಳ್ಳಿ ಮುಖಂಡರಿಗೆ ಹೇಳ್ತೀನಿ, ನನ್ನ ಬೂತ್ ಮುಖಂಡ ನನ್ನ MLA, ಅವನ ಜೊತೆ ನಾನು ನಿಲ್ತೀನಿ, ಅಷ್ಟು ಮಾತ್ರ ಹೇಳಿ. ಹಂಗೇನಿಲ್ಲ ಸರ್, ಸಂಘಟನೆಗೆ ಒಂದಷ್ಟು ಟೈಮ್ ಬೇಕಲ್ಲ, ಒಂದು ಟೈಮ್ ಅನುಭವದ ಕೊರತೆ ಇರುತ್ತಲ್ಲ. ನಾನು ರಾಜಕಾರಣಕ್ಕೆ ಹೊಸಬ, ನನಗೆ ಇವತ್ತು ರಾಜಕೀಯ ಗೊತ್ತಿಲ್ಲ. ನಾನು ಲೀಡರ್. ಪೊಲಿಟಿಷಿಯನ್ ಥಿಂಕ್ಸ್ ನೆಕ್ಸ್ಟ್ ಎಲೆಕ್ಷನ್, ಲೀಡರ್ ಥಿಂಕ್ಸ್ ನೆಕ್ಸ್ಟ್ ಜನ್ರೇಷನ್. ನಾನು ಲೀಡರು, ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಬದಲಾವಣೆ ತರ್ತೀನಿ.